ವಿಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ದುರ್ಗೆ ಅನ್ನುವ ಶಬ್ದಕ್ಕರ್ಥವೇ ನಮ್ಮ ಎಲ್ಲರ ಭಯವನ್ನೆಲ್ಲವನ್ನು ಅಭಯವಾಗಿಸುವಂತಹ ಒಂದು ಹೆಸರೇ ದುರ್ಗೆ ಅಂತ. ಅಂತಹ ನಮಗೆ ಅಭಯವನ್ನ ಕೊಡುವ ಹೆಸರಿನಲ್ಲೇ ನಡುವೆ ಅಭಯ ಸೇವಾ ಫೌಂಡೇಶನ್ ಎನ್ನುವ ಬೆಂಗಳೂರು ನಗರದ ಎಂಪಿ ಉಮೇಶ್ ಶೆಟ್ಟರ ಸಾರಥ್ಯದಲ್ಲಿ ನಡೆಯುವಂತಹ ವಾರ್ಷಿಕವಾದ ಸಮಾಜ ಸೇವೆ, ಸಮಾಜಕ್ಕೆ ಬೇಕಾದಂತಹ ಎಲ್ಲ ಕಳಕಳಿಯ ಸೇವೆಯನ್ನ ಎಲ್ಲರೂ ಕೂಡ ಒಳ್ಳೆಯದಾಗಿರಲಿ, ಎಲ್ಲರೂ ಕೂಡ ದೇವತಾ ಅನುಗ್ರಹವನ್ನ ಪಡೆಯಲಿ ಎನ್ನುವ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಸಾರಥ್ಯದಲ್ಲಿ ಅವರ ಪರಿವಾರ, ರಾಜ್ಯ, ರಾಷ್ಟ್ರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ದೇವತಾ ಅನುಗ್ರಹ ಎಲ್ಲರಿಗೂ ಆಗಬೇಕು ಅನ್ನುವ ಉದ್ದೇಶ ಇಟ್ಟುಕೊಂಡು ಇದೇ ಬರುವ ಡಿಸೆಂಬರ್ 20ನೇ ತಾರೀಕು ಅದೇ ರೀತಿ ಪೂರ್ವಾಪರದ ದಿನಗಳಲ್ಲಿ ಬಹಳಷ್ಟು ಧಾರ್ಮಿಕ, ಸಾಮಾಜಿಕ, ಆರೋಗ್ಯಕ್ಕೆ ಸಂಬಂಧಪಟ್ಟ ಇನ್ನೂ ಹೆಚ್ಚಿನ ಪ್ರಮಾಣದ ಎಲ್ಲ ಕೆಲಸಗಳು, ದೇವತಾ ಅರ್ಚನೆಗಳು, ದೇವತಾರಾಧನೆಗಳು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಾದಂತಹ ಅಭಯವನ್ನ ಕೊಡಬೇಕು ಎನ್ನುವ ಉದ್ದೇಶದಿಂದ ಮಾಡ್ತಿರುವ ಈ ಕಾರ್ಯಕ್ರಮ ಸೇವಾ ಸಂಕಲ್ಪ ಎನ್ನತಕ್ಕಂತಹ ಉದ್ದೇಶ. ಆ ಕಾರ್ಯಕ್ರಮ ವಿಶೇಷವಾಗಿ ನವ ದುರ್ಗಾ ದೀಪ ನಮಸ್ಕಾರ, ಒಂಬತ್ತು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾಲರಾತ್ರಿ, ಮಹಾಗೌರಿ, ದೇವದೂತಿ, ನವದುರ್ಗಾ ಎಂಬ 9 ದೀಪಗಳ ಮಧ್ಯದಲ್ಲಿ ನಮ್ಮ ದೇಹದಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯದಂತೆ ನಮ್ಮ ದೇಹದಲ್ಲಿರುವ ಅಂಧಕಾರಗಳನ್ನ ನಾಶ ಮಾಡತಕ್ಕಂತಹ ಸಿಂಹವಾಹಿನಿಯ ದುರ್ಗೆಯ ಅತಿ ಶ್ರೇಷ್ಠವಾದಂತಹ ಒಂದು ಪೂಜೆಯ ಸಂಕಲ್ಪ ಇಟ್ಟುಕೊಂಡಿದೆ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂತೆ ಎಲ್ಲರೂ ಸೇರಿಕೊಂಡು ಈ ಪೂಜೆಯನ್ನ ದೇವಿಯ ಕತ್ತಲೆಯಲ್ಲಿರುವ ವಸ್ತು ಕಾಣುವುದಕ್ಕೆ ಹೇಗೆ ನಾವು ಒಂದು ದೀಪ ಹಚ್ಚುತ್ತೇವೋ ಹಾಗೆ ಇಷ್ಟು ದೀಪಗಳನ್ನು ಹಚ್ಚಿದರೆ ಅದೇ ರೀತಿ ಪಂಜಿನ ಮೆರವಣಿಗೆಯನ್ನ ಮಾಡುವ ಮುಖಾಂತರವಾಗಿ ನಾವು ಸಾರುವ ಒಂದೇ ಒಂದು ಸಂಕಲ್ಪ, ಯಾರಿಗೂ ಕೂಡ ಕಷ್ಟವೆಂಬ ಕತ್ತಲೆ ಆವರಿಸಬಾರದು, ದುರ್ಗೆಯ ಜ್ಞಾನ ದೀಪ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂಬುವ ಆ ಉಮೇಶ್ ಶೆಟ್ಟರು ಅದೇ ರೀತಿಯಾಗಿ ಅವರ ಎಲ್ಲರ ಆ ಸೇವಾ ಸಂಕಲ್ಪ ಅಭಯ ಸೇವಾ ಫೌಂಡೇಶನ್ ಇಂದ ನಡುವೆ ಕಾರ್ಯಕ್ರಮ ಎಲ್ಲರೂ ಒಳ್ಳೆಯದನ್ನ ಮಾಡಲಿ, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಒಂದು ತಾವು ನಿಂತು ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ದುರ್ಗೆಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿ. ಜಯ ಶ್ರೀರಾಮ್.